ಎಲ್ಲ ರೈತ ಬಾಂಧವರಿಗೆ ನಮ್ಮ ಧನ್ಯವಾದಗಳು. ಯಾಕೆಂತಂದರೆ ನನ್ನ ಸುಮಾರು ವಿಡಿಯೋಗಳನ್ನು ನೀವು ತುಂಬ ರೈತರುಗಳಿಗೆ ರೀಚ್ ಮಾಡಿಸಿದ್ದೀರಿ. ತುಂಬ ರೈತರುಗಳು ಕೂಡ ಖುಷಿಪಟ್ಟು ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀವೇ. ಹಾಗಾಗಿ ನಿಮಗೆ ಧನ್ಯವಾದ ಹೇಳ್ಕೊತೀನಿ. ಮೊನ್ನೆ ಒಂದು ಕೊನೆಯ ವಿಡಿಯೋ ಗೋಕೃಪಾಮೃತ ಬಳಸಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಳಸಿ 10 ಗೊನೆ ತಗೊಳ್ಳಿ ಅಂತ ಹೇಳಿದ್ದೆ. ಇದಕ್ಕೆ ತುಂಬ ಜನ ಫೋನ್ ಮಾಡಿದರು, ನಮಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಇದು ಅಂಥೇಳಿ. ಇದನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡಿಸೋ ರೀತಿಯಲ್ಲಿ ಇದು ಹೇಳ್ತಾ ಇದ್ದೀನಿ. ಇವತ್ತು ಕೊಡ್ತಾ ಇರೋ ವಿಷಯ ಏನಪ್ಪ ಅಂದರೆ, ಇಲ್ಲಿವರೆಗೆ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇದನ್ನು ಹೇಳೇ ಇರಬಾರ್ದು. 8ರಿಂದ 10 ಗೊನೆ ಬರುವ ನಿಜವಾದ ಪರ್ಫೆಕ್ಟ್ ಸೀಕ್ರೆಟ್ ಏನು? ಸೀಕ್ರೆಟ್ ಅಲ್ಲ, ಅದು ಓಪನ್ನು. ಅದನ್ನು ನಾವು ಅದನ್ನು ತಿಳ್ಕೊಳಕ್ಕೆ ಹೋಗಿಲ್ಲ. ತುಂಬ ಜನ ತಿಳ್ಕೊಂಡಿದ್ದಾರೆ. ತುಂಬ ಜನ ರೈತರು ತುಂಬ ಜ್ಞಾನಿಗಳಿದ್ದಾರೆ. ಅಂದರೆ ಅವರಿಗೆಲ್ಲ ನಿಜವಾಗಿ ಸಲ್ಯೂಟ್. ಯಾಕಂದರೆ ಅಂಥವ್ರು ರೈತರಿಂದನೇ ನಮ್ಮ ದೇಶ ಏನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಬರಬೇಕಾದ್ರೆ ಅದಕ್ಕೆ ರೈತರೇ ಕಾರಣ. ಮತ್ತು ರೈತರಿಗೆ ನಾವು ಕೃತಜ್ಞತೆ ಹೇಳ್ಕೊತೀವಿ. ಯಾಕಂದರೆ ಬೆಳೆಯೋರು ಬೇಕು ನಮಗೆ. ಆ ಬೆಳೆನ ಹೆಂಗೆ ಬೆಳಿಬೇಕು, ಭೂಮಿನ ಹೆಂಗೆ ಸರಿ ಮಾಡ್ಕೋಬೇಕು ಅಂಥೇಳಿ ಇಲ್ಲಿವರೆಗೂ ಯಾರು ಹೇಳಿರೋದ ಮಾಹಿತಿ ಅಂತ ಹೇಳಿದೆ. ಎಲ್ಲ ಹೇಳಿರೋ ಮಾಹಿತಿನೇ. ಯಾರು ಎಂಥವ್ರು ಹೇಳಿದ್ದಾರೆ? ಋಷಿಮುನಿಗಳು ತಾಳೆಗರಿಯಲ್ಲಿ ಬರೆದಿರುವಂಥ ವಿಷಯ. ಮತ್ತು ಕೃಷಿ ಪಂಡಿತರು, ತುಂಬ ದೊಡ್ಡ ದೊಡ್ಡ ಕೃಷಿ ಪಂಡಿತರು ಏನು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ನಾನು ಹೆಕ್ಕಿ ತೆಗೆದು ಅದನ್ನು ನಿಮಗೆ ನಾವು ಕೊಡ್ತಾ ಇರೋಂಥ ವಿಷಯ. ಯಾಕಂದರೆ ಎಲ್ಲ ಹೇಳಿದ್ದಾರೆ ತುಣುಕಾಗಿ ಸ್ವಲ್ಪ. ಯಾಕಂದ್ರೆ ತುಂಬ ದೊಡ್ಡ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ತುಣುಕಾಗಿ ಎಲ್ಲ ಹೇಳಿದ್ದೀನಿ. ಇವತ್ತು 10 ಗೊನೆಯದು ಸೀಕ್ರೆಟ್ ಪರ್ಫೆಕ್ಟಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅದು 10 ಗೊನೆ ನಾವು ಗೋಕೃಪಾಮೃತ ಕೊಟ್ಟಿದ್ದೀವಿ, 10 ಗೊನೆ ಹೆಂಗೆ ಬರುತ್ತೆ ಅಂತ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಯಾವ ರೈತರುಗಳು ಕೂಡ ಯಾರೇ ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಊಟ ಕೊಡದೇ ಇರಲ್ಲ, ಊಟ ಕೊಟ್ಟೇ ಕೊಡ್ತಾರೆ. ಆ ಥರ ನಮ್ಮ ವಿಶ್ವಾಸ ಏನು, ನೀವು ನಿಮ್ಮ ಅಡಿಕೆ ತೋಟಗಳಿಗೆ ನೀವು ಬೇಕಾದಷ್ಟು ಗೊಬ್ಬರ ಕೊಟ್ಟಿದ್ದೀರಿ ಅನ್ನೋ ವಿಶ್ವಾಸದಲ್ಲಿ. ನೀವು ಗೊಬ್ಬರ ಕೊಡೋದ್ರಲ್ಲಿ 2-3 ಥರ ಇದೆ. ಕೆಲವರು 2 ವರ್ಷಕ್ಕೆ ಒಂದು ಬುಟ್ಟಿ ಸಗಣಿ ಗೊಬ್ಬರ ಕೊಟ್ಟು ಕೈ ಬಿಡ್ತಾರೆ. ಕೆಲವರು ವರ್ಷಕ್ಕೊಂದು ಬುಟ್ಟಿ ಸಗಣಿ, ಒಂದು ಹಸಿರೆಲೆ ಗೊಬ್ಬರ ಕೈ ಹಾಕಿ ಬಿಡ್ತಾರೆ. ಕೆಲವರು ರಾಸಾಯನಿಕನ ಒಂದು 6 ತಿಂಗಳಿಗೆ ಒಂದು ಸಲ ಹಿಂಗೆ ತೊಗೊಂಬಂದು ಎರಚಿ ಹೋಗಿಬಿಡ್ತಾರೆ. ಆದರೆ ಗಿನ್ನಿಸ್ ರೆಕಾರ್ಡ್ ಮಾಡಿದವರು ಕುಟುಂಬ, ನಮ್ಮ ಸವ್ಯಸಾಚಿ ಸರ್ ಅವರೇನು ಹೇಳ್ತಾರೆ, ಅವರು ತಿಂಗಳ ಗೊಬ್ಬರಗಳನ್ನು ಕೊಡಿ, 12 ತಿಂಗಳು ಸ್ವಲ್ಪ ವರ್ಷಕ್ಕೆ ಕೊಡೋದು, ಅದು ನಿಮಗೆ ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ ಅಂಥೇಳಿ. ಈ ಥರ ಗೊಬ್ಬರವನ್ನು ಕೊಡಬೇಕು. ಗೊಬ್ಬರನೇ ಕೊಡೋದಿಲ್ಲ. ನೋಡಿ, ಮನೆ ಇದೆ, ಮನೆ ಮೇಲೆ ಟ್ಯಾಂಕ್ ಇದೆ. ನಾವು ಹೆಂಗೆ ಟ್ಯಾಂಕಿಗೆ ಮಾತ್ರ ದಿನ ನೀರನ್ನ ಪಂಪ್ ಮಾಡ್ತೀವಿ, ಯಾಕಂದರೆ ನಮಗೆ ನೀರು ಸಿಗಲ್ಲ ಅಂಥೇಳಿ. ಆ ಥರ ನಾವು ತೋಟನ ನೋಡ್ಕೋಬೇಕು. ಊಟ ಕರೆಕ್ಟಾಗಿ ಕೊಡಬೇಕು. ಆಗಿ ಕೊಟ್ಟರೆ ಅದು ಬರುತ್ತೆ. ಈಗ ನೀವು ಗೊಬ್ಬರವನ್ನು ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ, ಅದು ತಗೊಳ್ತಾ ಇಲ್ಲ ಅಂದರೆ ಕಾರಣ ಏನು ಅಂದರೆ, ಜೀವಾಣುಗಳು ಇಲ್ಲ ಭೂಮಿಯಲ್ಲಿ, ಕಡಿಮೆ ಇದೆ. ಎರೆಹುಳುಗಳ ಸಂಖ್ಯೆ ಕೂಡ ಅತಿ ಕಡಿಮೆ ಇದೆ ಭೂಮಿ. ಯಾಕಂದರೆ ಫಲವತ್ತಾಗಿಲ್ಲ ಭೂಮಿ. ಫಲವತ್ತಾಗಿರೋದು ಬೇರೆ, ನಿಮಗೆ ಪೋಷಕಾಂಶಯುಕ್ತವಾಗಿರೋದು ಬೇರೆ. ಹಾಗೆ ಅದನ್ನು ಕೊಡುವಂಥ ಆಹಾರವನ್ನು ತಗೊಳ್ಳೋರಿಲ್ಲ. ಅದಕ್ಕೆ ನಾವು ಗೋಕೃಪಾಮೃತವನ್ನು 1 ಎಕರೆಗೆ 1000 ಲೀಟ್ರು, 1 ಲೀಟ್ರಿಗೆ 1 ಆ್ಯಕ್ಟಿವೇಟಿ ಗೋಲ್ಡನ್ನು 1 ml ಹಾಕ್ಬಿಟ್ಟು ಇಡೀ ತೋಟಕ್ಕೆ ಕೊಡುವಂಥದ್ದು. ಲೀಟ್ರಿಗೆ 1 ml. ಇದನ್ನು ಹಿಂಗೆ ಮಾಡಿ ಅಂಥೇಳಿ. ಒಂದು ವೇಳೆ ನಿಮ್ಮ ಭೂಮಿಯಲ್ಲಿ ಗೋಕೃಪಾಮೃತ ಕೊಡ್ತೀರಿ, ಗೊಬ್ಬರನೇ ಕೊಟ್ಟಿರಲ್ಲ, ಸತ್ವನೇ ಇರಲ್ಲ, ಭೂಮಿ ಏನಾಗಿರುತ್ತೆ? ಸತ್ವ ಇಲ್ಲದ ಭೂಮಿಯಲ್ಲಿ ಅಡಿಕೆ ತೋಟ ಹೆಂಗಿರುತ್ತೆ ನಾನು ಹೇಳ್ತೀನಿ. ಸಣ್ಣ ಗೊನೆಗಳು ಬರೋದು, ಮತ್ತು ಗೊನೆಗಳು ನಿಂತ್ಕೊಳ್ಳಲ್ಲ, ಬಗ್ಗಿ ಬಿದ್ದಿರುತ್ತೆ. ಎಲೆಗಳಂತ ಸಣ್ಣದಿರುತ್ತೆ. 2 ತಿಂಗಳಿಗೆ 1 ಎಲೆ ಬರುತ್ತೆ ಅಡಿಕೆ ಎಲೆ. ಆಮೇಲೆ ಎಲೆಗಳೆಲ್ಲ ಸೊಟ್ಟ ಇರೋವಂಥದ್ದು. ಆರೋಗ್ಯವಾಗಿ ಇರಲ್ಲ ಮರ ನೋಡೋಕ್ಕೆ. ಮತ್ತು 2 ಗೊನೆ 3 ಗೊನೆ ಅದು ಕೂಡ ಉಳಿಯೋದೇ ಕಷ್ಟ. ಆ ಥರ ಏನಿದೆ, ಆ ಭೂಮಿ ಆರೋಗ್ಯವಂತ ಭೂಮಿ ಅಲ್ಲ ಅಂತ. ರಾಸಾಯನಿಕ ಮಿತಿಮೀರಿ ರಾಸಾಯನಿಕವನ್ನು ಯಾರು ಕೊಟ್ಟಿದ್ದಾರೆ ಅವೈಜ್ಞಾನಿಕ ಪದ್ಧತಿಯಲ್ಲಿ, ಆ ಭೂಮಿಯಲ್ಲಿ ಜೀವಾಣುಗಳು ಸರ್ವನಾಶ ಆಗಿರುತ್ತೆ ಅಂಥೇಳಿ ದೊಡ್ಡ ಕೃಷಿ ಪಂಡಿತರು ಹೇಳ್ತಾರೆ. ಈ ಭೂಮಿನ ಮತ್ತೆ ಸರಿ ಮಾಡ್ಕೋಬೋದಾ? 100ಕ್ಕೆ 100 ಸರಿ ಮಾಡ್ಕೋಬೋದು. ನಮಗೆ ದೇವಾನುದೇವತೆ 33 ಕೋಟಿ ದೇವರುಗಳು ಏನು ಅವತಾರಕ್ಕೆ ಬರ್ತಾರೆ, ಅಂಥವರಲ್ಲಿ ಕೆಲವರು ಹೇಳಿರುವಂಥ ವಿಚಾರಗಳು ಯಾರೆಲ್ಲ ಇದ್ದಾರೆ ನಮಗೆ ನೋಡಿ. ಕೃಷಿ ವಿಚಾರಕ್ಕೆ ಅದಕ್ಕೂ ಭಗವಂತನ ಚೈತನ್ಯನೇ. ಆರೋಗ್ಯ ಕೆಟ್ಟೋಯ್ತು, ಅದಕ್ಕೆ ಆಯುರ್ವೇದಿಕ್ ಔಷಧಿ, ಅವರೂ ಭಗವಂತನ ಚೈತನ್ಯ. ಈ ನಮ್ಮ ಮಣ್ಣನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅಂಥೇಳಿ ಖಂಡಿತ ಬೇಕಾದಷ್ಟು ಜನ ಹೇಳಿದ್ದಾರೆ, ಇಲ್ಲ ಅಂತಿಲ್ಲ. ಇದನ್ನು ನಾವು ಅಳವಡಿಸ್ಕೋಬೇಕು. ನಮಗೆ ನಿಜವಾಗಿ ಯಾವ ರೈತರು ನಿಜವಾಗಿ ನಮಗೆ ನಮ್ಮ ಭೂಮಿಯಲ್ಲಿ ಒಂದು ಒಳ್ಳೆಯ ಇಳುವರಿ ಬೇಕು, ಅಲ್ಪಾವಧಿ ಬೆಳೆ ಆಗಲಿ ದೀರ್ಘಾವಧಿ ಬೆಳೆ ಆಗಲಿ ಬೇಕು ಅನ್ನೋರಿಗೆ 100% ಮಾಹಿತಿ ಇದೆ. ಈ ಮಾಹಿತಿ ನಿಮಗೆ ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಭೂಮಿ ಎಷ್ಟೇ ಹದಗೆಟ್ಟು ಸತ್ತು ಕೊನೆಯ ಹಂತಕ್ಕೆ ಹೋಗಿದ್ದೆ ಕೂಡ ಅದನ್ನು ಹಿಂಗೆ ಸರಿ ಮಾಡ್ಬೋದು ಅಂತಂದರೆ,
21 kg 21 ಬಗೆಯ ಬೀಜಗಳನ್ನು ಬಿತ್ತನೆ ಮಾಡುವಂಥದ್ದು. ಬಿತ್ತನೆ ಮಾಡಿ ಅದನ್ನು ಕಳಿಸ್ಬಿಡೋದು ಭೂಮಿಯಲ್ಲಿ. ಅಡಿಕೆ ತೋಟಗಳಲ್ಲಾದರೆ ಕಳ್ಸೋಕ್ಕೆ ಬರಲ್ಲ, ಕಳಿಸಿದ್ರೆ ಬೇರುಗಳು ವೇಸ್ಟ್ ಆಗಿಬಿಡುತ್ತೆ, ಜೀರೋ ಕಲ್ಟಿವೇಟ್ರ್ ಮಾಡಬೇಕು. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಏನೇನು ಅಂಥೇಳಿ. ನೀಟಾಗಿ ಬರೆದಿಟ್ಕೊಂಡಿದ್ದೀನಿ ನೋಡಿ. ಮಣ್ಣನ್ನು ಮರಳಿ ಮತ್ತೆ ಫಲವತ್ತತೆ ಮಾಡುವಂಥ ಮ್ಯಾಜಿಕ್, ಜಾದು ಅಂಥೇಳಿ. ಹೆಂಗೆ ನ್ಯಾಚುರಲ್ ಆಗಿ ಹೆಂಗೆ ಮಾಡ್ಬೋದು? 21 ಬಗೆಯ ಬೀಜಗಳನ್ನು, ಯಾವ್ಯಾವ ಬೀಜ? ಒಂದನೇದು ಸಿರಿಧಾನ್ಯ, ಅದರಲ್ಲಿ ಜೋಳ, ಸಜ್ಜೆ, ನವಣೆ, ಸಾಮೆ, ರಾಗಿ, ಇವುಗಳಲ್ಲಿ ಯಾವುದಾದ್ರು 4. ನೆಕ್ಸ್ಟು ಹೆಸರು, ದ್ವಿದಳ ಧಾನ್ಯದಲ್ಲಿ ಹೆಸರು, ಉದ್ದು, ಅಲಸಂದೆ, ಹುರುಳಿ, ತೊಗರಿ, ಕಾಡು ಹೆಸರು, ಇದರಲ್ಲಿ ಯಾವುದಾದ್ರು 4 ತೊಗೋಬೋದು. ಎಣ್ಣೆ ಕಾಳುಗಳು, ಹರಳೆಣ್ಣೆ ಬೀಜ, ಕಡಲೆಕಾಯಿ, ಎಳ್ಳು, ಸೂರ್ಯಕಾಂತಿ ಬೀಜ, ಸೋಯಾಬೀನು, ಇದರಲ್ಲಿ ಯಾವುದಾದ್ರು 4. ಸಾಂಬಾರು ಪದಾರ್ಥದ ಬೀಜಗಳು, ಸಾಸಿವೆ, ಸೋಂಪು, ಕೊತ್ತಂಬರಿ, ಮೆಂತ್ಯ, ಇದು. ಮತ್ತು ಹಸಿರೆಲೆ ಗೊಬ್ಬರ, ಡಯಂಚ, ಸೆಣಬು, ಕೊಳಂಜೆ, ಅಗಸೆ ಮತ್ತು ಸಸ್ವೇನಿಯಾ ಅಂಥೇಳಿ, ಇದನ್ನು 4 ಥರದ್ದು ತೊಗೊಳ್ಬೇಕು. ಮತ್ತು ಇದಿಷ್ಟು ಈ ಬೀಜ ಅಂತ ಹೇಳಿದ್ವಲ್ಲ, ನೀವು ಬೇಕಾದರೂ ಜೆಮಿನಿ ಆ್ಯಪಲ್ಲಿ ಹೋಗಿ ನೋಡಿ, ಜೆಮಿನಿ ಅಥವಾ ನಿಮ್ಮ ಯೂಟ್ಯೂಬ್ಗಳಲ್ಲಿ ನೋಡಿ, ಒಂದೊಂದು ಬೀಜಗಳಲ್ಲಿ ಕೂಡ ಏನೇನು ಶಕ್ತಿ ಇದೆ ಅಂತ ನೋಡಬೇಕು. ಪ್ರತಿ ಬೀಜ ನಿಜವಾಗಿ ಕೃಷಿ ನನಗೆ ಇಷ್ಟ ಇದೆ, ನನಗೆ ಇಳುವರಿ ಬೇಕು, ನನ್ನ ತೋಟ ಚೆನ್ನಾಗಿ ಆಗಬೇಕು, ಭೂಮಿ ಸರಿಯಾಗಬೇಕಾದ್ರೆ ಇದು ನಾನೇನು ಹೇಳಿದೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಾರೆ. ಇಡೀ ಜಗತ್ತಿನಲ್ಲಿ ಯಾರು ಕೂಡ ಇಷ್ಟು ಪವರ್ಫುಲ್ ಗೊಬ್ಬರ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇಡೀ ಪ್ರಪಂಚದಲ್ಲೇ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾವೇನು ಮಾಡಬೇಕು, ಈ ಬೀಜಗಳನ್ನೆಲ್ಲ 21 kg 21 ಥರದ್ದು ಎಲ್ಲ ಕಡೆ ಬೀಜ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿಬಿಟ್ಟು 45 ದಿನದಲ್ಲಿ ಹೆಚ್ಚಿನ ಅಂಶ ಹೂ ಬರುತ್ತೆ. ಆ ಟೈಮಲ್ಲಿ ಪೂರ್ತಿ ಅದನ್ನು ಜೀರೋ ಕಲ್ಟಿವೇಟ್ರ್ ಹೊಡೆದ್ಬಿಡುತ್ತೆ, ಅಡಿಕೆ ತೋಟ ಆದರೆ. ಇದೇ ನಿಮ್ಮ ಅಲ್ಪಾವಧಿ ಬೆಳೆಗಳು ಅಂತಾದರೆ, ಅದು ತೋಟ ಆದರೆ ಕಷ್ಟ. ಇದೇ ನಿಮ್ಮ ಗದ್ದೆಗಳಲ್ಲಾದರೆ ಆರಾಮಾಗಿ ಇದನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಬೇಕಾದರೆ ಕಲ್ಟಿವೇಟ್ರ್ ಟ್ರ್ಯಾಕ್ಟ್ರಲ್ಲಿ ಇದು ಮಿಕ್ಸ್ ಮಾಡ್ಬೋದು. ಒಂದು 90 ದಿನದಲ್ಲಿ ಭೂಮಿ ಅದ್ಭುತ ಆಗುತ್ತೆ. ನೀವು ಏನೇ ಬೆಳೆ ಬೆಳೆದ್ರೂ ಕೂಡ ಮುಂಚೆ ಏನು ಬೆಳೆದ್ರಿ ಅದಕ್ಕಿಂತ ಅತ್ಯದ್ಭುತವಾದ ಬೆಳೆನ ಬೆಳಿತೀರಿ, ಭೂಮಿಯನ್ನು ಉಳಿಸ್ಕೋತೀವಿ. ಇದನ್ನು ನೀವು ಮಾಡಿ, ಇದನ್ನು ಮಾಡಿಬಿಟ್ಟು ಆಮೇಲೆ ನಾವು ಗೋಕೃಪಾಮೃತ ಕೊಡಬೇಕು. ಆವಾಗ ಏನಾಗುತ್ತೆ, ಗೋಕೃಪಾಮೃತ ತಿಂಗಳಿಗೆ ಒಂದು ಸಲ ಕೊಡಬೇಕು, ಕೊಡಬೇಕು. ಕೊಟ್ಟಾಗ ನಿಮಗೆ ಒಂದು ಒಳ್ಳೆಯ ಇಳುವರಿ ಬರುವಂಥದ್ದು. ಗೋಕೃಪಾಮೃತ ಅಂದರೆ ಏನು, ಗೊಬ್ಬರ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಏನೋ ಇರ್ಬೋದು. ಆದರೆ ಇರೋ ಗೊಬ್ಬರಗಳನ್ನು ಅದು ಸರಿಯಾಗಿ ಡೈಜೆಸ್ಟ್ ಮಾಡುತ್ತೆ, ಮಾಡಿ ಕೊಡುವಂಥದ್ದು. ಈ ಥರ ನೋಡಿ, 6 ತಿಂಗಳಿಗೆ, ವರ್ಷಕ್ಕೆ ಒಂದು ಸಲ ಇದನ್ನು ಮಾಡಿದರೆ, ನಾವು ವರ್ಷಕ್ಕೆ ಒಂದು ಸಲ ಈ ಥರ ಮಾಡಿದರೆ ಭೂಮಿ ನ್ಯಾಚುರಲ್ ಆಗಿರುತ್ತೆ. ನೀವು ಏನು ಬೆಳೆ ಬೆಳೆದ್ರೂ ಕೂಡ, ಕೆಲವರೇ ಹೇಳ್ತಾರೆ ನೋಡಿ, ಭೂಮಿಯಲ್ಲಿ ನಮ್ಮ 1 ಎಕರೆಯಲ್ಲಿ 2 ಲಕ್ಷ ಆದಾಯ, 3 ಲಕ್ಷ ಆದಾಯ, 1 ಲಕ್ಷ ಆದಾಯ ತಿಂಗಳಿಗೆ ಅಂತ ಹೇಳ್ತಾರೆ. ಅದೆಲ್ಲ ಹೆಂಗೆ ಸಾಧ್ಯ ಅಂದರೆ, ಭೂಮಿ ಸರಿ ಇದ್ದಾಗ 100% ಆಗುತ್ತೆ, 100ಕ್ಕೆ 100. ಈ ಒಂದು ರೀತಿನ ನೀವು ಅನುಸರಿಸಿ, ಆವಾಗ 100% ನಿಮ್ಮ ಅಡಿಕೆ ತೋಟದಲ್ಲಿ ಒಳ್ಳೆಯ ಅಡಿಕೆಯನ್ನು ತಗೊಳ್ಬಹುದು. ಮತ್ತು ಯಾವುದೇ ಅಲ್ಪಾವಧಿ ಬೆಳೆಗಳಲ್ಲೂ ಕೂಡ ನೀವು ಅದ್ಭುತವಾಗಿ ಬೆಳೆಗಳನ್ನು ತಗೊಳ್ಬೋದು. ಇದನ್ನು ನೀವು ಅನುಸರಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ನೀವು 45 ದಿನ ಆದಮೇಲೆ ಹೂಗಳೆಲ್ಲ ಬಂದಿರುತ್ತೆ. ಹೂಗಳೆಲ್ಲ ಬಂದಿರುವಾಗ ಅದನ್ನೆಲ್ಲ ಮಲ್ಚ್ ಮಾಡ್ತೀವಲ್ಲ, ಆವಾಗ ಮಲ್ಚೆಲ್ಲ ಮಾಡಿ ಆದಮೇಲೆ ಇದಕ್ಕೆ ಭೂಮಿಗೆ ಮ್ಯಾಕ್ಸ್ ಝೈಮ್ ಗೋಲ್ಡ್ ಅಂತೇಳಿ, ಅಲ್ಲೇ ನೀವು ಎಲ್ಲಿರ್ತೀರೋ ಅಲ್ಲೇ ಸಿಗುತ್ತೆ, ಒಂದು ಅರ್ಧ ಲೀಟ್ರ್ ತೊಗೊಂಡು ಇಡೀ ಭೂಮಿಗೆ 1 ಎಕರೆ, ಈ ಅಡಿಕೆಗಾದರೆ 1 ಲೀಟ್ರ್ ಬಳಸ್ರಿ. ಈ ಅಲ್ಪಾವಧಿ ಬೆಳೆಗಳಿಗಾದರೆ ಅರ್ಧ ಲೀಟ್ರನ್ನ ಇದರೊಟ್ಟಿಗೆ ಬೆಳೆಸಿ, ಅದ್ಭುತ ಭೂಮಿ ಅಂತೂ ಅದ್ಭುತವಾಗಿ ಆಗುತ್ತೆ. ಏನೇ ಪ್ರಶ್ನೆ ಇದ್ದರೂ ಕೂಡ ಫೋನ್ ಮಾಡಿ. ಥ್ಯಾಂಕ್ ಯು.